ದ್ವಾಪರವಾಗುವುದು. ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ನಮಸ್ಕಾರ ಸ್ನೇಹಿತರೆ. ದ್ರೌಪದಿಯ ಸ್ವಯಂವರ ಮಂಟಪದಲ್ಲಿ ಅರ್ಜುನನಿಗೆ ಹಾರ ಹಾಕಿ ವರಿಸಿದಳು ದ್ರೌಪದಿ. ಆದರೆ ಕ್ಷತ್ರಿಯರಿಗೆಲ್ಲ ಇದನ್ನು ನುಂಗಲಾರದ ತುತ್ತಾಯಿತು. ಮೊದಲನೇದಾಗಿ ಆ ಬಿಲ್ಲನ್ನು ಯಾವ ಕ್ಷತ್ರಿಯನೂ ಆ ಮತ್ಸ್ಯಯಂತ್ರವನ್ನು ಹೊಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಪ್ರಯತ್ನ ಮಾಡಿದರೆ ಎಲ್ಲ ಸೋತು ಹೋಗಿದ್ದರು. ಯಾರೋ ಬ್ರಾಹ್ಮಣ ಬಂದ, ಒಬ್ಬ ಬ್ರಾಹ್ಮಣ ಬಂದು ಸಲೀಸಾಗಿ ನೀರು ಕುಡಿದಾಗ ಅದನ್ನು ಹೊಡೆದ. ಇದನ್ನು ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ. ಏನೋ ಇದರಲ್ಲಿ ಮೋಸ ಇದೆ, ದೃಪದ ಏನೋ ತಂತ್ರ ಮಾಡಿದ್ದಾನೆ, ನಮಗೆಲ್ಲ ಆಗದ ಹಾಗೆ ರಾಜರುಗಳಿಗೆಲ್ಲ ಅವಮಾನ ಆಗೋ ಹಾಗೆ ಮಾಡಿ ಯಾರೋ ಬ್ರಾಹ್ಮಣನಿಗೆ ಮಗಳನ್ನು ಕೊಡಬೇಕು ಅನ್ನೋ ಉದ್ದೇಶ ಇತ್ತೇನೋ ಅವನಿಗೆ, ಏನೋ ತಂತ್ರ ಮಾಡಿದ್ದಾನೆ. ಇದು ದುರ್ಯೋಧನಾದಿಯಾಗಿ ಎಲ್ಲರೂ ಸಿಟ್ಟು ಮಾಡ್ಕೊಳ್ತಾರೆ, ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾರೆ. ಮೊಟ್ಟ ಮೊದಲು ಪ್ರತಿಕ್ರಿಯೆ, ತೀಕ್ಷ್ಣವಾದ ಪ್ರತಿಕ್ರಿಯೆ ದುರ್ಯೋಧನನಿಂದ. ನೋಡಿದ್ರೇನೋ ಅಶ್ವತ್ಥಾಮ, ಶಕುನಿ ನೋಡಿ ಎಂಥ ಯೋಜನೆಯನ್ನು ಮಾಡಿದ್ದಾನೆ ಅವನು ದೃಪದ. ನಮ್ಮನ್ನೆಲ್ಲ ಅವಮಾನ ಮಾಡಿ ಯಾವನೋ ಬ್ರಾಹ್ಮಣ ಗೆಲ್ಲೋ ಹಾಗೆ ಮಾಡಿದ್ದಾನೆ. ಮಾನನಿಧಿಗಳು ಕಂಡಿರೆ, ಮದೆದಾನೆಗಳು ನೀವು ಕಂಡಿರೆ ಹದನೇನು, ಏನು ಮಾಡೋದು ಇವಾಗ? ಇಷ್ಟೊಂದು ಅವಮಾನ ಸಹಿಸ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನೋ ಅಂಥೇಳಿ ಮೂದಲಿಸಿದನು ತನ್ನವರ. ಎಲ್ಲರನ್ನು ಮೂದಲಿಸ್ತಾನೆ. ಹಳೆಯ ಹುಲುಧನುವಿದನು ಹಾರುವ ಸೆಳೆದ ಗಡ. ಒಂದು ಹಳೇದು ಯಾವುದೋ ಹುಲ್ಲು ಬಿಲ್ಲನ್ನು ಎಳ್ಕೊಂಬಂದು ಇಲ್ಲಿಟ್ಟಿದ್ದಾನೆ, ಇಟ್ಟನಂತೆ ಅದನ್ನು ಬ್ರಾಹ್ಮಣ ಸೆಳೆದಂತೆ. ಕೌಳಿಕದ ಯಂತ್ರವ ಗೆಲಿದ ಗಡ. ಎಲ್ಲರಿಗೂ ಏನೋ ಮಾಟಕಿನ ಈ ಮತ್ಸ್ಯ ಯಂತ್ರವನ್ನು ಅವನು ಹೊಡೆದಂತೆ. ಗೆಲಿದ ಗಡ ಗರುವಾಯಿ ಗೆಡಿಸಿದ ಗಡ ಮಹೇಶ್ವರರ. ಎಲ್ಲ ರಾಜರುಗಳಿಗೆ ಅವಮಾನ ಮಾಡಿದ, ಹೌದೇನೋ? ನಳಿನ ಮುಖಿ ಹಾಯ್ಕಿದಳು ಗಡ ತಿರುಕುಳಿಯ ಕೊರಳಲಿ ದಂಡೆಯನು. ನಳಿನ ಮುಖಿಯಾದ ದ್ರೌಪದಿ ಆ ತಿರುಕುಳಿ ಭಿಕ್ಷೆ ಬೇಡ್ಕೊಂಡು ತಿಂತಾನಲ್ಲ ಆ ಬ್ರಾಹ್ಮಣನ, ಅವನ ಕೊರಳಿಗೆ ಹಾರ ಹಾಕಿದ್ಲಂತೆ. ನೀವು ಒಲಿದು ಮದುವೆಯ ಮಾಡಿ ಎಂದನು ಬೈದು ಭೂಮಿ ಪರ. ಇಷ್ಟೊಂದು ಜನ ರಾಜರಿದ್ದೀರಿ, ಅವನು ಯಾವನ ತಿರ್ಕೊಂಡು ತಿನ್ನುವಂಥ ಬ್ರಾಹ್ಮಣನಿಗೆ ಅವಳು ಹಾರ ಹಾಕಿದ್ದಾಳೆ. ಎಲ್ಲ ಪ್ರೀತಿಯಿಂದ ಮದುವೆ ಮಾಡಿಕೊಡ್ರಪ್ಪ. ಅವನ ರೋಷ ಅಷ್ಟಕ್ಕೆ ಕಡಿಮೆ ಆಗ್ತಾ ಇಲ್ಲ. ಭಂಡರೋ ನೀವು ನೆರೆದ ಧರಣಿ ಮಂಡಲೇಶ್ವರರು. ಏನು ಭಂಡ್ರೇನೆಯ ನೀವು? ನೋಡ್ತಾ ಸುಮ್ಮನೆ ಕೂತಿದ್ದೀರಲ್ಲಯ್ಯ. ಮಂಡಲೇಶ್ವರರು, ಚಕ್ರವರ್ತಿಗಳಿದ್ದೀರಿ, ದೊಡ್ಡ ದೊಡ್ಡ ರಾಜರುಗಳಿದ್ದೀರಿ. ಅಕಟ ನಿಮ್ಮಯ ಹೆಂಡಿರನು ಬಳುವಳಿಯ ಕೊಡಿ ಹಾರುವನ ಹೆಂಡತಿಗೆ. ಆ ಬ್ರಾಹ್ಮಣನ ಹೆಂಡತಿಯಾಗಿ ಹೋಗ್ತಾ ಇದ್ದಾಳಲ್ಲ, ನಿಮ್ಮ ಹೆಂಗಸರನ್ನೆಲ್ಲ ಕರ್ಕೊಂಬಂದು ಅವಳಿಗೆ ಬಳುವಳಿಯಾಗಿ ಕೊಡಿ, ಕರ್ಕೊಂಡೋಗಲಿ ಅವರನ್ನೂ. ಗಂಡು ಗಲಿಗಳ ನಿಮ್ಮನ ನಿಬರ ಕಂಡು ಉಪೇಕ್ಷಿಸಿ ಯಾಚಕನ ಕೈಕೊಂಡಳು. ಇದಕ್ಕೇನುಂಟು ಮನದಲ್ಲಿ ವಾಸಿ ನಿಮಗೆಂದ. ಗಂಡು ಗಲಿಗಳಾದ ನಿಮ್ಮನ್ನೆಲ್ಲ ಉಪೇಕ್ಷೆ ಮಾಡಿ ಯಾರನ್ನಾದರೂ ಮೆಚ್ಚಿದ್ಲೇನು? ಯಾರನ್ನೂ ಮೆಚ್ಚದೆ ಇವ್ರು ಯಾರೋ ಸರಿಯಿಲ್ಲ 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 ಅಂತ ಹೇಳ್ತಾ ಇದ್ದವಳು ಯಾಚಕನ ಕೈಗೊಂಡಳು. ಆ ಭಿಕ್ಷೆ ಬೇಡಿ ತಿರುಪೆ ಎತ್ಕೊಂಡು ಊಟ ಮಾಡುವಂಥ ಬ್ರಾಹ್ಮಣನ ಒಪ್ಪಿ ಅವನ ಕೊರಳಿಗೆ ಹಾರ ಹಾಕಿದ್ದಾಳೆ. ನಿಮಗೇನು ಅನ್ನಿಸ್ತಾನೆ ಇಲ್ವೇನು? ಎಲ್ಲ ರಾಜರಿಗೂ ಚುಚ್ಚಿದ ಹಾಗಾಯಿತು. ಅವಾಗ ಕೆಲವ್ರು ಕೂಗ್ತಾರೆ, ವಾಸಿಗಳ ನರಸುವಡೆ ದೃಪದನ ಮೀಸಲಡಗನು ಹದ್ದು ಕಾಗೆಗೆ ಸೂಸಿ. ಆ ದೃಪದನ ಹಿಡ್ಕೊಳ್ಳಿ, ಅವನನ್ನು ತುಂಡು ತುಂಡು ಮಾಡಿ ಅವನ ಮಾಂಸವನ್ನು ಹದ್ದು ಕಾಗೆಗಳಿಗೆ ಬಡಿಸ್ಬಿಡೋಣ. ವಿಪ್ರನ ಬಡಿದು ಬಿಡುವುದು ಮತ್ತೆ ತಿರಿದುಣಲಿ. ಅವನ ಬ್ರಾಹ್ಮಣ ಯಾರೋ ಗೆದ್ದಿದ್ದಾನಲ್ಲ, ಅವನು ಕರೀರಿ, 4 ಬಾರಿಸಿ, ಅವನಿಗೆ ಬಾರಿಸ್ಬಿಟ್ಟು ಓಡಿಸಿ ಅವನ್ನ, ಮತ್ತೆ ಭಿಕ್ಷೆ ಬೇಡ್ಕೊಂಡು ತಿಂದ್ಕೊಳ್ಳಿ ಅವನು. ವಿಪ್ರನ ಬಡಿದು ಬಿಡುವುದು ಮತ್ತೆ ತಿರಿದುಣಲಿ. ಅವನನ್ನು ಕೊಲ್ಲೋದು ಬೇಡ, ಬ್ರಾಹ್ಮಣನ ಕೊಲ್ಲಬಾರ್ದಲ್ಲ. ಅವನು 4 ಚೆನ್ನಾಗಿ ಬಡಿದ್ರೆ ಓಡೋಗ್ತಾನೆ ಅವನು ಹೆದರ್ಕೊಂಡು. ಅವನು ಮತ್ತೆ ಭಿಕ್ಷೆ ಬೇಡ್ಕೊಂಡು ತಿಂತಾನೆ, ಭಿಕ್ಷೆ ಬೇಡ್ಕೊಂಡು ತಿನ್ನಲಿ. ಆ ಸರೋಜಾನನೆಯ ನಮ್ಮ ವಿಲಾಸಿನಿಯ ವೀಧಿಯಲ್ಲಿ ಕೂಡುವುದೈಸಲೇ. ನಮ್ಮ ವಿಲಾಸಿನಿಯರು, ರಾಜರಿಗೆ ಇರ್ತಕ್ಕಂಥ ವಿಲಾಸಿನಿಯರ ಬೀದಿಯಲ್ಲಿ ಆ ಹೆಂಗಸನ್ನು ತಂದು ಸೇರಿಸಿ, ದ್ರೌಪದಿಯನ್ನು ಸೇರಿಸಿ, ಇದು ಸರಿಯಾದ ಶಿಕ್ಷೆ ಈ ದ್ರೌಪದಿನಿಗೆ ಅಂಥೇಳಿ ಎಲ್ಲ ರಾಜರುಗಳು ಕೂಗ್ತಾರೆ. ಮತ್ತು 7 ಲಗ್ಗೆ ಯುದ್ಧ ಮಾಡಿ ಬಿಲ್ಲು ಬಾಣ ತಗೊಳ್ಳಿ ಅಂಥೇಳಿ ಎಲ್ಲ ಬಿಲ್ಲು ಬಾಣ ತಗೊಂಡು ಈ ದ್ರುಪದನ ಮೇಲೆ ಯುದ್ಧವನ್ನು ನಿರ್ಣಯಿಸಿಬಿಡ್ತಾರೆ. ಹೊಡೆರಿ, ಕೊಲ್ಲಿ, ಅವನು ಹಿಡ್ಕೊಳ್ಳಿ,
ಸೆರೆ ಹಿಡೀರಿ ಅಂತ ಹೇಳಿ ಅಲ್ಲಿ ಸೇರಿದಂಥ ಎಲ್ಲ ರಾಜರುಗಳು ಗರ್ಜಿಸ್ತಾ ಆ ಪಾಂಚಾಲ ಪಟ್ಟಣವನ್ನು ಮುತ್ತಿಬಿಡ್ತಾರೆ. ದೊಡ್ಡ ಗಲಾಟೆ ಆಗುತ್ತೆ. ಪಾಂಡವರು ಆ ಕುಲಾಲ ಭವನಕ್ಕೆ ಬಂದು ದ್ರೌಪದಿಯನ್ನು ಅಲ್ಲಿ ಬಿಟ್ಟು ಮತ್ತೆ ಅವರ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಹೋಗ್ತಾರೆ. ದ್ರುಪದನ ಸೈನ್ಯ, ಅಲ್ಲಿದ್ದಂಥ ಸೈನಿಕರು ಹಿಮ್ಮೆಟ್ಟಿ ಬಿಡ್ತಾರೆ. ಯಾವಾಗ ಕರ್ಣ, ದುರ್ಯೋಧನ ಮತ್ತು ದೊಡ್ಡ ದೊಡ್ಡ ರಾಜರುಗಳು ದಾಳಿಯನ್ನು ಮಾಡೋಕ್ಕೆ ಶುರು ಮಾಡಿದ್ರೋ ದ್ರುಪದನ ಸೈನ್ಯ ಹಿಮ್ಮೆಟ್ಟಿ ಬಿಡುತ್ತೆ. ಕಾವಲಿಗಿದ್ದಂಥ ಅಂಗರಕ್ಷಕರು ಹಿಮ್ಮೆಟ್ಟಿ ಬಿಡ್ತಾರೆ. ಬ್ರಾಹ್ಮಣರು ಆ ಜಾಗವನ್ನು ಬಿಟ್ಟು ಓಡಿ ಹೋಗಿಬಿಡ್ತಾರೆ. ಅರ್ಜುನನಿಗೆ ಹೇಳ್ತಾರೆ, 7 ಮೊನ್ನೆಯ ಗಂಡನಾಗು, ನಿಜವಾದ ನಿನ್ನ ಪರಾಕ್ರಮವನ್ನು ತೋರಿಸು. ನಿನ್ನ ಮಾವನಾದಂತಹ ದ್ರುಪದನ ಮನೆಗೆ ಎಲ್ಲ ರಾಜರು ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅರ್ಜುನ ಬಿಲ್ಲು ಬಾಣಗಳನ್ನು ತಗೊಂಡು ಅವರಿಗೆ ವಿರುದ್ಧವಾಗಿ ಹೋಗ್ತಾನೆ. ಒಂದು ಕಡೆಯಿಂದ ಅರ್ಜುನ, ಇನ್ನೊಂದು ಕಡೆಯಿಂದ ಭೀಮ ಇಬ್ಬರು ಆ ಸೈನ್ಯದ ಮೇಲೆ ಬೀಳ್ತಾರೆ. ಬಿದ್ದಾಗ ತುರಗ ರಥ ಸಾರಥಿಗಳನ್ನು ಹೊರಸಿದನು ಪವಮಾನ ಸುತ. ಭೀಮನಿಗೆ ಯಾವ ಲೆಕ್ಕ? ಸಾರಥಿ, ರಥ, ಕುದುರೆ ಧೂಳೀಪಟ ಮಾಡ್ಕೊಂಡು ಹೊರಟೋಗ್ತಾನೆ. ಶಲ್ಯ ಹಿಮ್ಮೆಟ್ಟಿದನು ಹಿನ್ನೆಲೆಗೆ. ಏನಪ್ಪ ಇದು ಈ ಥರ ಯುದ್ಧ ಆಗ್ತಾಯಿದೆ, ಯಾರು ಬಂದು ನಮ್ಮ ಮೇಲೆ ಬೀಳ್ತಾ ಇದ್ದಾರಲ್ಲ, ಇಷ್ಟೊಂದು ಭಯಂಕರವಾಗಿ ಆಕ್ರಮಣ ಮಾಡ್ತಿದ್ದಾರೆ ಅಂಥೇಳಿ ಶಲ್ಯ ಹಿನ್ನೆಲೆಗೆ ಹೊರಟೋಗ್ತಾನೆ. ನರನ ಶರಹತಿ ಗಳುಕಿ ಮೋರೆಯ ಮುರುಹಿದನು ಕಲಿಕರ್ಣ. ಅರ್ಜುನನ ಬಾಣಗಳನ್ನು ತಡ್ಕೊಳ್ಳಾರದೆ ಮುಖವನ್ನು ತಿರುಗಿಸ್ತಾನೆ ಕರ್ಣ. ಅಂದರೆ ಆಕ್ರಮಣ ಶುರುವಾಗಿಬಿಡುತ್ತೆ. ಯಾವಾಗ ಭೀಮ ಅರ್ಜುನರ ಕೈ ಜಾಸ್ತಿ ಆಯಿತೋ, ಕೈ ಮೇಲಾಯಿತೋ, ಆವಾಗ ಕರ್ಣ ಅವರೆಲ್ಲ ದುರ್ಯೋಧನಿಗೆ ಹೇಳ್ತಾರೆ, ಅರಸ ನಡೆ, ದ್ರುಪದನ ಕಪಾಲದಲ್ಲಿರಲಿ ಮಾನಚ್ಯುತಿ. ದುರ್ಯೋಧನ, ನಾವ್ಯಾಕೆ ಈ ಉಸಾಬರಿಯಲ್ಲಿ ಸಿಕ್ಕಾಕ್ಕೊಳ್ಬೇಕು? ಕೆಟ್ಟ ಹೆಸರು ಬರೋದು ದ್ರುಪದನಿಗೆ. ಈ ಥರ ಮಾಡ್ದ, ರಾಜರಿಗೆಲ್ಲ ಅವಮಾನ ಮಾಡ್ದ ಅಂತ ಅವನ ತಲೆಗೆ ಅವಮಾನ ಆಗಲಿ. ನಾವು ಮಹೀಸುರವರರೊಡನೆ ಕತಿ ಏಕೆ? ಯಾಕೆ ಬ್ರಾಹ್ಮಣರ ಮೇಲೆ ಯುದ್ಧ ಮಾಡೋದು? ನಾವು ಬ್ರಾಹ್ಮಣರನ್ನ ವಿನಾಕಾರಣವಾಗಿ ನಾವೇ ಎದುರು ಹಾಕ್ಕೊಳ್ಬೇಕು? ತೆಗೆಯುವುದು ಹಸ್ತಿನಾಪುರಕ್ಕೆ, ನಾವು ಹಸ್ತಿನಾಪುರಕ್ಕೆ ಹೊರಟೋಗೋಣ. ನೆರಹುವುದು ನೃಪವರ್ಗವನು, ಬಂದೊರಸುವುದು ದ್ರುಪದನ ಲಲಾಟದ ಬರಹವನು. ಈಗ ಬೇಡ, ಇದು ಸಮಯ ಅಲ್ಲ. ನಾವು ಹಸ್ತಿನಾಪುರಕ್ಕೆ ಹೋಗಿ ಎಲ್ಲ ರಾಜರುಗಳನ್ನು ಮತ್ತೊಮ್ಮೆ ಒಟ್ಟುಗೂಡಿಸ್ಕೊಂಡು ಆಮೇಲೆ ಬಂದು ಈ ದ್ರುಪದನ ಹಣೆಯ ಬರಹವನ್ನು ಅಳಿಸಿ ಹಾಕೋಣ ಅಂಥೇಳಿ ಕರ್ಣ ದುರ್ಯೋಧನಿಗೆ ಸಲಹೆ ಕೊಡ್ತಾನೆ. ಅವನಿಗೂ ಅಂಥದ್ದೇ ಸಲಹೆ ಬೇಕಾಗಿತ್ತು. ಈಗ ಯುದ್ಧ ಬೇಕಿರಲಿಲ್ಲ, ಮತ್ತು ಇನ್ನಷ್ಟು ಅವಮಾನ ಆಗೋದು ದುರ್ಯೋಧನನಿಗೆ ಇಷ್ಟ ಇಲ್ಲ. ಹೌದು, ಕರ್ಣನ ಮಾತು. ಕರ್ಣ ಹೇಳೋದು ನಿಜ, ಇದು ಸಮಯ ಅಲ್ಲ. ತೆಗೆಯಲಿ ಬಹಳ ಬಲ. ಈಗೆಲ್ಲ ಮರಳಿ ಹೋಗೋಣ, ಬನ್ನಿ ವಾಪಸ್ ಹೋಗೋಣ. ಈ ಹೊತ್ತಿನಲ್ಲಿ ರಣವಿಹಿತವಲ್ಲ, ಔಕಿದಡೆ ತಪ್ಪದು ವಿಪ್ರವಧೆ ನಮಗೆ. ಈ ಸಂದರ್ಭದಲ್ಲಿ ಯುದ್ಧ ಮಾಡೋದಲ್ಲ. ನಾವು ಬಲವಂತವಾಗಿ ಯುದ್ಧ ಮಾಡಿದ್ವಿ ಅಂತ ಅಂದ್ರೂ ಬ್ರಾಹ್ಮಣರನ್ನು ಕೊಂದುಬಿಡುತ್ತೆ. ಬ್ರಹ್ಮಹತ್ಯಾ ದೋಷ ಬರುವಂಥ ಸಂದರ್ಭಗಳಿವೆ. ಇದು ಬೇಡ. ಮಹಿಮೆ ಮೀಸಲು ಹೋಗದು. ಇಷ್ಟರಿಂದ ನಮ್ಮ ಮರ್ಯಾದೆ ಏನು ಹೋಗಲ್ಲ. ಅಹಿತ ದರ್ಪವ ಮುಂದೆ ನೋಡಲು ಬಹುದು. ಮುಂದಕ್ಕೆ ನೋಡೋಣ, ಅವನಿಗೇನು ಶಿಕ್ಷೆ ಕೊಡಬೇಕು ದ್ರುಪದನಿಗೆ ಅನ್ನೋದನ್ನು ಮುಂದೆ ನೋಡೋಣ. ಈಗ ಯಾಕೆ ಅಂಥೇಳಿ ತಿರುಗಿದನು ಕುರುಪತಿ ಹಸ್ತಿನಾಪುರಿಗೆ. ವಾಪಸ್ಸು ಕರ್ಣ ಅವನ ಸೈನಿಕರು ಅಣ್ಣ ತಮ್ಮಂದರನ್ನೆಲ್ಲ ಕರ್ಕೊಂಡು ಹಸ್ತಿನಾಪುರಕ್ಕೆ ದುರ್ಯೋಧನ ಮರಳಿ ಹೋಗ್ತಾನೆ. ಅಲ್ಲಿಗೆ ಯುದ್ಧ ನಿಂತು ಹೋಗುತ್ತೆ. ದ್ರುಪದನಿಗೆ ಸ್ವಲ್ಪ ನೆಮ್ಮದಿಯಾಗುತ್ತೆ. ರಂಗನಾಥ ಕಟ್ಟಾಯ, ಕುಮಾರವ್ಯಾಸ ಪ್ರತಿಷ್ಠೆ.